ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭೂಷಣ್ ಅಂತ. ಈ ವಿಡಿಯೋ ಮಾಡೋ ಉದ್ದೇಶ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ. ಹೇಗೆ ಸ್ಟೇಟ್ ಪರ್ಮಿಟ್, ಬೇರೆ ಸ್ಟೇಟ್ ಪರ್ಮಿಟ್ಗಳನ್ನು ಹೇಗೆ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಬೋದು, ಸೊ ಅದನ್ನ ಹೇಳ್ಕೊಡ್ತೀನಿ. ನೀವು ಇದೇ ಮೆಥಡನ್ನು ನೀವು ಮೊಬೈಲ್ನಲ್ಲೂ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಮ್ಗೆ ಇವಾಗ ಫಸ್ಟ್ ಆಂಧ್ರ ಪ್ರದೇಶದ್ದು ಒಂದು ಹೇಳ್ಕೊಡ್ತೀನಿ, ನೀವು ಸ್ಟೇಟ್ ಪರ್ಮಿಟ್ ಅನ್ನ ತಗೋಬಹುದು ಅಂತ. ಫಸ್ಟ್ ನೀವು ಗೂಗಲ್ ವೆಬ್ಸೈಟಿಗೆ, ಅದು google.com ಬಂದ್ಬಿಟ್ಟು ನಿಮಗೆ ಲಿಂಕ್ ಗೊತ್ತಿಲ್ಲ, ನಮ್ಗೆ ಯಾವ ವೆಬ್ಸೈಟಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅಂತ ನೀವು ಟೈಪ್ ಮಾಡಿ ಎಂಟರ್ ಒತ್ತಕ್ಕೆ. ಇಲ್ಲಿ ನಿಮಗೆ ಇದು ಪರಿವಾಹನ್ ವೆಬ್ಸೈಟ್ ಬಾರ್ಡರ್ ಟ್ಯಾಕ್ಸ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಬಾರ್ಡರ್ ಟ್ಯಾಕ್ಸ್ ಪೇಮೆಂಟ್ ಅಲ್ಲಿ ಫಸ್ಟ್ ಟ್ಯಾಕ್ಸ್ ಪೇಮೆಂಟ್ ಆಪ್ಷನ್ ನ ಕ್ಲಿಕ್ ಮಾಡಿ. ಆಮೇಲೆ ಇವಾಗ ನಮಗೆ ಸ್ಟೇಟ್ ಪರ್ಮಿಟ್ ತೆಗಿಬೇಕಾಗಿದ್ದು ನಮ್ಗೆ ಇವಾಗ ಸದ್ಯಕ್ಕೆ ಆಂಧ್ರ ಪ್ರದೇಶದನ್ನ ಎಕ್ಸಾಂಪಲ್ ತಗೋಣ. ಆಂಧ್ರ ಪ್ರದೇಶ್ ಅಂತ ನೀವು ಸೆಲೆಕ್ಟ್ ಮಾಡಿ ಖಾಲಿ ಜಾಗದಲ್ಲಿ ಒಂದು ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಸರ್ವಿಸ್ ನೇಮ್ ಅಂತ ಇರುತ್ತೆ, ಇಲ್ಲಿ ವೆಹಿಕಲ್ ಆಪ್ಷನ್, ಅದು ಒಂದೇ ಆಪ್ಷನ್ ಬರೋದು. ಅದನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿಕೊಂಡು ಗೋ ಅಂತ ಅನ್ನಿ. ಸೊ ಇದು ನಿಮಗೆ ಆಂಧ್ರ ಪ್ರದೇಶ್ ಅವರ ಸ್ಟೇಟ್ ಪರ್ಮಿಟ್ ಪೋರ್ಟಲ್ ಹೋಗುತ್ತೆ. ತಿರ್ಗಾ ನೀವು ಬಾರ್ಡರ್ ಟ್ಯಾಕ್ಸ್ ಪೇಮೆಂಟಿಗೆ ಬಂದು ಇಲ್ಲಿ ಆಪ್ಷನ್ ಇದೆ ಟ್ಯಾಕ್ಸ್ ಪೇಮೆಂಟ್ ಅಂತ, ತಿರ್ಗಾ ಅಲ್ಲೇ ಕ್ಲಿಕ್ ಮಾಡಿ. ಇಲ್ಲಿ ಆಂಧ್ರ ಪ್ರದೇಶನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಸ್ಟೇಟ್ ಅಂತ, ಸೆಲೆಕ್ಟ್ ವಿಸಿಟಿಂಗ್ ಸ್ಟೇಟ್ ಅಂತ, ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಇರೋದು ಒಂದೇ ಆಪ್ಷನ್ ಇಲ್ಲಿ, ಸರ್ವಿಸ್ ನೇಮ್, ಆಮೇಲೆ ಗೋ ಅನ್ನಿ. ಇವಾಗ ಒಂದು ಎಕ್ಸಾಂಪಲ್, ನಮ್ಮ ಗಾಡಿ 7424 ನಮ್ಮ ಗಾಡಿ ವೆಹಿಕಲ್ ಇವಾಗ ಆಂಧ್ರ ಪ್ರದೇಶ್ಗೆ ಹೋಗ್ಬೇಕು. ಗೆಟ್ ಡೀಟೇಲ್ಸ್ ಅಂತಿದೆ, ಇದು ಗಾಡಿ ಡೀಟೇಲ್ಸ್ ಬಂದಿದೆ. ಮೊಬೈಲ್ ನಂಬರ್ ಹಾಕಿ, ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕ್ಟ್ ನಿಮ್ಗೆ ಎಲ್ಲಿ ಹೋಗ್ಬೇಕು. ನಮ್ಗೆ ಡಿಸ್ಟ್ರಿಕ್ಟ್ ಅಲ್ಲ, ಒಂದು ನಿಮಿಷ, ಕಸ್ಟಮರ್ ಎಲ್ಲಿ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಹೇಳಿದರೆ ಅದನ್ನ ಮಾಡ್ತೀನಿ. ಪುಟ್ಟಪರ್ತಿ ಈ ಕಡೆ ಬರುತ್ತೆ, ಬಾಗೇಪಳ್ಳಿ, ಬೆನ್ನುಕೊಂಡ. ಸೊ ನಮಗೆ ಆಪ್ಷನ್ ಅಲ್ಲಿ ಏನಿದೆ ಇಲ್ಲಿ, ತಗೋಬಹುದು. ಸೆಲೆಕ್ಟ್ ಮಾಡಿ ಚೆಕ್ ಪೋಸ್ಟ್, ಎಂಟರ್ ಡಿಸ್ಟ್ರಿಕ್ಟ್ ನೇಮ್ ಕರ್ನೂಲು. ಆಮೇಲೆ ನೀವು ರೂಟ್ ಇಲ್ಲಿ ಪುಟ್ಟಪರ್ತಿ ಅಂತ ಹಾಕಿ, ಪುಟ್ಟಪರ್ತಿ ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ಅನ್ನು ಇದನ್ನೊಂದು ಸ್ವಲ್ಪ ಸಣ್ಣ ಮಾಡೋಣ. ಇಲ್ಲಿ ನಿಮಗೆ ಒಂದು ನಿಮಿಷ, ನೆಕ್ಸ್ಟ್ ಇಲ್ಲಿ ಇವಾಗ ಪರ್ಮಿಟ್ ಟೈಪ್ ಸ್ಪೆಷಲ್ ಪರ್ಮಿಟ್ ಅಂತ ಸೆಲೆಕ್ಟ್ ಮಾಡಿ, ಸರ್ವಿಸ್ ಟೈಪ್ ಆರ್ಡಿನರಿ ಸರ್ವಿಸ್, ಹೊಸ ಕಾರ್ ಇರೋದ್ರಿಂದ ಪರ್ಮಿಟ್ ವ್ಯಾಲಿಡಿಟಿ ಕೇಳುತ್ತೆ, ಇದು ಕರೆಕ್ಟ್ ಆಗಿದೆ, ಇನ್ಶೂರೆನ್ಸ್ ಕರೆಕ್ಟ್ ಆಗಿದೆ, PUC ವ್ಯಾಲಿಡಿಟಿ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ಯಾಕ್ಸ್ ಮೋಡ್ ವೀಕ್ಲಿ ಸೆಲೆಕ್ಟ್ ಮಾಡಿ, ಇದು ನಮಗೆ 18ನೇ ತಾರೀಕು ಹೋಗ್ಬೇಕು, 18ನೇ ತಾರೀಕನ್ನ ಸೆಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಅನ್ನಿ, ಅದು ನಿಮಗೆ ತೋರಿಸುತ್ತೆ.
ಆಮೇಲೆ ನೆಕ್ಸ್ಟ್ ಅನ್ನಿ. ನೆಕ್ಸ್ಟ್ ಅಂದಾಗ ಐ ಕನ್ಫರ್ಮ್ ಇದನ್ನ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಇಲ್ಲಿ ಬಾಕ್ಸ್ ಅಲ್ಲಿ ಏನಿದೆ ಅದನ್ನ ಎಂಟರ್ ಮಾಡಿ. ಅದು ಹೇಗಿದೆ ಹಾಗೆ ಎಂಟರ್ ಮಾಡಿ. ಇಲ್ಲಿ ಏನೇನು ವರ್ಡ್ಸ್ ಇದೆ ಅದನ್ನ ಹಂಗೆ ಎಂಟರ್ ಮಾಡಿ. ಪೇ ಆನ್ಲೈನ್, ಇಲ್ಲಿ ಸೆಲೆಕ್ಟ್ ಪೇಮೆಂಟ್, ಇದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸಬ್ಮಿಟ್ ಅನ್ನಿ. ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ, SBI ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ QR ಕೋಡ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ನಾವು QR ಕೋಡ್ ಬಂದಿದೆ. ಸೊ QR ಕೋಡಿಂದ ಪೇಮೆಂಟ್ನ ನಾವು ಫೋನ್ ಪೇ ಅಥವಾ ಗೂಗಲ್ ಪೇ, UPI ಇಂದ ಫೋನಿಂದ ಮಾಡ್ಬೋದು. ಒಂದ್ಸರ್ತಿ ಪೇಮೆಂಟ್ ಸಕ್ಸಸ್ ಆದರೆ ಓಕೆ ಕೊಡಿ. ಇವಾಗ ನಿಮ್ಮದು ಪರ್ಮಿಟ್ ಬಂತು. ಇವಾಗ ನೀವು ಇದನ್ನ ಪ್ರಿಂಟ್ ಅಂತ PDF ಅನ್ನಿ ಸೇವ್ ಎಸ್ PDF ಕೊಡಿ. KA04AD7424 AP ಜುಲೈ 18 ಸೇವ್. ಇಷ್ಟೇ ಮಾಡಬೇಕಾಗಿದ್ದು. ಥ್ಯಾಂಕ್ ಯು.